ಭಾರತ ಸರ್ಕಾರ ಉದ್ಯೋಗ ಮೇಳವನ್ನು ಮಾಡ್ತಾ ಇದೆ. ಈ ಉದ್ಯೋಗ ಮೇಳ ಕೇವಲ ಸರ್ಕಾರಿ ನೌಕರಿಯನ್ನು ಕೊಡುವುದಕ್ಕಾಗಿ ಕಳೆದ 3 ವರ್ಷದ ಹಿಂದೆ ಪ್ರಧಾನಮಂತ್ರಿಯವರು ಅಕ್ಟೋಬರಲ್ಲಿ ಇದನ್ನು ಆರಂಭ ಮಾಡಿದರು 2022ಕ್ಕೆ. ಅವತ್ತಿನಿಂದ ಇವತ್ತಿನ ತನಕ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಒಟ್ಟು 11 ಲಕ್ಷ ಉದ್ಯೋಗಾಕಾಂಕ್ಷಿಗಳಿಗೆ ಯುವಕರಿಗೆ ಯುವತಿಯರಿಗೆ ನಾವು ಉದ್ಯೋಗದ ಪತ್ರವನ್ನು ಕೈಯಾರೆ ಕೊಟ್ಟಿದ್ದೀವಿ. ಅದಕ್ಕಾಗಿ ಆ ಹುಡುಗರಿಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಪ್ರಧಾನಮಂತ್ರಿಯವರ ಅಪೇಕ್ಷೆ ಇರುವಂಥದ್ದು, ಅವರ ಪ್ರೇರಣೆಯ ಮಾತಿರುವಂಥದ್ದು 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು, ಆತ್ಮನಿರ್ಭರ ಭಾರತ ಆಗಬೇಕು, ಭಾರತ ಎಲ್ಲ ಕ್ಷೇತ್ರದಲ್ಲಿ ನಂಬರ್ 1 ಆಗಬೇಕು. ಅದರಲ್ಲಿ ಈ ಯುವಕರ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದರೆ ಸರ್ಕಾರಿ ನೌಕರಿಯನ್ನು ಪಡೆದು ಅವರು ಜನರ ಸೇವೆಯನ್ನು ಮಾಡಬೇಕು, ಜನರಿಗೆ ಹತ್ತಿರ ಆಗಬೇಕು ಸರ್ಕಾರ ಅನ್ನುವಂಥದ್ದು ಪ್ರಧಾನಿ ಅಪೇಕ್ಷೆ. ಅದನ್ನು ಮಾಡೋದಕ್ಕಾಗಿ ಇವತ್ತು ನಾವು ಉದ್ಯೋಗ ಪತ್ರವನ್ನು ಕೊಡೋಕ್ಕೆ BSFಗೆ ನಾನು ಬಂದಿದ್ದೀನಿ. ಇವತ್ತು ದೇಶದ 45 ಕಡೆಗಳಲ್ಲಿ ಬೇರೆ ಬೇರೆ ಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ. 61,000 ಯುವಕ ಯುವತಿಯರಿಗೆ ಉದ್ಯೋಗ ಪತ್ರವನ್ನು ಇವತ್ತು ದೇಶದಾದ್ಯಂತ ನಾವು ಕೊಡ್ತಾ ಇದ್ದೀವಿ. ಖುಷಿಯಾಗಿದೆ.